ದ ಆರ್ಟ್ ಆಫ್ ಲೇಸಿನೆಸ್ ಬೈ ಲೈಬ್ರರಿ ಮೈಂಡ್ಸೆಟ್ ಅನ್ನೋ ಈ ಬುಕ್ಕಲ್ಲಿ ಓದಂಥ 2 ಸ್ಟೋರಿಗಳು ವಿಚ್ ಇಸ್ ಕಂಪ್ಲೀಟ್ಲಿ ಚೇಂಜ್ ಮೈ ಪರ್ಸ್ಪೆಕ್ಟಿವ್ ಆಫ್ ಲೈಫ್. ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಆಸ್ ಎ ಗ್ರೇಟ್ ವ್ಯಾಲ್ಯೂ ಟು ಟೇಕ್. ಕೇಳಿ, ಚೆನ್ನಾಗಿರುತ್ತೆ. ಓಕೆ, ಅದರಲ್ಲಿ ಮೊದಲನೇ ಸ್ಟೋರಿ, ಒಂದು ದೊಡ್ಡ ರಾಜ್ಯ ಇರುತ್ತೆ. ಆ ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ 7 ಜನ ಮಕ್ಳು ಇರೋದಿಲ್ಲ. ಇದು ಬೇರೆ ಸ್ಟೋರಿ. ಓಕೆ, ಆ ರಾಜ್ಯದಲ್ಲಿರುವಂಥ ಎಲ್ಲ ಬುದ್ಧಿವಂತರನ್ನ ಕರೆದು ಒಂದು ಸಭೆ ಇಡ್ತಾನೆ. ಆ ಸಭೆಯಲ್ಲಿ ಆ ರಾಜ ಒಂದು ವಿಷಯನ ಹೇಳ್ತಾನೆ. ಏನಪ್ಪ ಅಂದರೆ, ನೋಡ್ರಪ್ಪ, ನನ್ನ ಜೀವನದಲ್ಲಿ ಕಷ್ಟ, ಸುಖ, ಸಂತೋಷ, ನೋವು, ಸೋಲು, ಗೆಲುವು, ಈ ಥರ ಎಲ್ಲ ಸಿಚುವೇಶನ್ಸಲ್ಲೂ ನನ್ನ ಜೊತೆಯಲ್ಲಿ ಇರುವಂಥ ಒಂದು ವಿಷಯ, ಒಂದು ಮಂತ್ರ, ಒಂದು ಸಜೆಷನ್ ಯಾವುದಾದ್ರೂ ಇದ್ರೆ ಹೇಳಿ ಅಂತ ಕೇಳ್ತಾನೆ. ಈಗ ಆ ಬುದ್ಧಿವಂತರೆಲ್ಲ ಫುಲ್ಲು ಕನ್ಫ್ಯೂಷನ್ ಇರ್ತಾರೆ. ಯಾವುದು ಆ ಒಂದು ವಿಷಯ, ಯಾವುದು ರಾಜನಿಗೆ ಹೇಳಬೇಕು ಅಂತ. ಎಲ್ಲರೂ ಕನ್ಫ್ಯೂಷನ್ ಅಲ್ಲಿ ಇರಬೇಕಾದ್ರೆ ಅದರಲ್ಲಿ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ರಾಜನ ಹತ್ರ ಹೋಗಿ ಒಂದು ಪೇಪರ್ನ ತಗೊಂಡು ಪೇಪರಲ್ಲಿ ಒಂದು ಸೆಂಟೆನ್ಸ್ನ ಬರೀತಾನೆ. ಆ ಪೇಪರ್ನ ಮಡಚಿ ರಾಜನ ಹತ್ರ ಹೋಗಿ, ನಾನು ಇದನ್ನ ನಿಮಗೆ ಕೊಡ್ತೀನಿ, ಬಟ್ ಒಂದು ಕಂಡೀಷನ್ ಅಂತ ಹೇಳ್ತಾನೆ. ರಾಜ ಏನದು ಅಂತ ಕೇಳಿದಾಗ, ನಿಮ್ಮ ಲೈಫಲ್ಲಿ ನಿಮ್ಮ ಜೊತೆಯಲ್ಲಿ ಯಾರೂ ಇಲ್ಲ, ನನಗೆ ಬೇರೆ ದಾರಿನೇ ಇಲ್ಲ, ಎಲ್ಲ ಡೋರ್ಸು ಕ್ಲೋಸ್ ಆಗಿದೆ, ನಾನು ಕಂಪ್ಲೀಟ್ ಡಾರ್ಕಲ್ಲಿ ಇದ್ದೀನಿ ಅನ್ನೋ ಸಿಚುವೇಶನ್ ಬಂದಾಗ ಮಾತ್ರ ಈ ಪೇಪರ್ನ ಓಪನ್ ಮಾಡಿ ನೀವು ನೋಡಬೇಕು ಅಂತ ಒಂದು ಕಂಡೀಷನ್ ಹೇಳ್ತಾನೆ. ರಾಜನು ಅದನ್ನ ಒಪ್ಕೊಂಡು ಆ ಪೇಪರ್ನ ತಗೊಂಡು ಅವ್ರ ಕೈಯಲ್ಲಿರುವಂತ ಡೈಮಂಡ್ ರಿಂಗ್ ಅಲ್ಲೇ ಅದನ್ನ ಇಟ್ಕೊಂತಾನೆ. ಅಂಡ್ ಕೆಲವೊಂದು ವೀಕ್ಸ್ ಆದ್ಮೇಲೆ ಆ ರಾಜ್ಯದ ಮೇಲೆ ಪಕ್ಕದ ರಾಜ್ಯದವರು ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ರಾಜ ಮತ್ತು ಅವರ ಸೈನಿಕರು ಎಲ್ಲರೂ ಯುದ್ಧ ಮಾಡ್ತಿರ್ಬೇಕಾದ್ರೆ ರಾಜ ನೋಡ್ತಾನೆ, ಅವ್ರ ರಾಜ್ಯ ಸೈನಿಕರು, ಅವ್ರ ಆರ್ಮಿ ಎಲ್ಲ ಫೈಟ್ ಮಾಡ್ತಿರುತ್ತೆ. ಅಂಡ್ ಅವ್ರ ಎನಿಮೀಸು ಸ್ವಲ್ಪನೇ ಅವ್ರ ರಾಜ್ಯನ ಆಕ್ಯುಪೈ ಮಾಡ್ಕೊತಾ ಇರ್ತಾರೆ. ಅಂಡ್ ಅವ್ರ ಸೋಲ್ಜರ್ಸ್ ಎಲ್ಲ ತುಂಬಾ ಜನ ಡಿಫೀಟ್ ಆಗ್ತಾ ಇರೋದನ್ನ ರಾಜ ನೋಡ್ತಾನೆ. ಅಂಡ್ ಯು ವಿಲ್ ಬಿ ಫೈಟಿಂಗ್ ವೆರಿ ಹಾರ್ಡ್ ಅಂತ ಸಿಚುವೇಶನ್ ಅಲ್ಲಿ ರಾಜ ಫೈಟ್ ಮಾಡ್ತಿರ್ಬೇಕಾದ್ರೆ ಅವನ ಮೇಲೆ ಇನ್ನೂ ಸ್ವಲ್ಪ ದೊಡ್ಡ ಸೈನ್ಯ ಅವನ ಮೇಲೆ ದಾಳಿ ಮಾಡ್ತಾರೆ. ಆ ಟೈಮ್ ಅಲ್ಲಿ ರಾಜನಿಗೆ ಬೇರೆ ಚಾಯ್ಸೇ ಇಲ್ಲ, ಅವನು ತಪ್ಪಿಸ್ಕೊಳ್ಳೋದು ಬಿಟ್ರೆ. ಆಗ ರಾಜ ಏನ್ ಮಾಡ್ತಾನಂದ್ರೆ ಕುದುರೆನ ತಗೊಂಡು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಹಿಂದೆ ಒಂದು ದೊಡ್ಡ ಸೈನ್ಯ ಫಾಲೋ ಮಾಡ್ಕೊಂಡು ಬರ್ತಾ ಇರುತ್ತೆ ರಾಜನ ಕಡೆ. ಅಂಡ್ ಈಗ ರಾಜ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಡೆಡ್ ಎಂಡ್ ಪಾಯಿಂಟ್ ಹತ್ರ ಬಂದು ನಿಲ್ಬೇಕಾಗುತ್ತೆ. ವಿಚ್ ಇಸ್ ಲೈಕ್ ಒಂದು ಭೂಮಿನೇ ಫುಲ್ ಕ್ರ್ಯಾಕ್ ಬಿಟ್ಬಿಡುತ್ತೆ. ಒಂದು 1000 feet ಅಷ್ಟು ಹಾಳ ಇರುತ್ತೆ ಆ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಅಲ್ಲಿಂದ ಮುಂದಕ್ಕೆ ಹೋಗೋಕೆ ಬೇರೆ ಜಾಗನೇ ಇರಲ್ಲ. ಅಂಡ್ ರಾಜ ಅಲ್ಲಿ ನಿಂತಿರ್ತಾನೆ. ಈಗ ರಾಜ ಮುಂದೆ ಹೋದ್ರೆ ಸತ್ತೋಗ್ತಾನೆ, ಹಿಂದೆ ಹೋದ್ರೆ ಅವರ ಎನಿಮೀಸ್ ಸಾಯಿಸಾಕ್ತಾರೆ. ಇಂಥ ಸಿಚುವೇಶನ್ ಅಲ್ಲಿ ಬಂದ್ಬಿಟ್ಟು ರಾಜ ಈಗ ನಾನು ಹೆಂಗೆ ತಪ್ಪಿಸ್ಕೋಬೇಕು, ಏನ್ ಮಾಡ್ಬೇಕು ಅನ್ನೋ ಕಂಪ್ಲೀಟ್ ಬ್ಲಾಂಕ್ ಅಲ್ಲಿ ಇರ್ಬೇಕಾದ್ರೆ ಅವನ ಹಿಂದೆ ಅವನ ಎನಿಮೀಸ್ ಬರ್ತಿರುವಂತ ಆ ಕುದುರೆ ಫೂಟ್ ಸೌಂಡ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ರಾಜನಿಗೆ ಭಯನೂ ಜಾಸ್ತಿ ಆಗ್ತಾ ಈಗ ಏನ್ ಮಾಡ್ಬೇಕು ಅನ್ನೋ ಕಂಪ್ಲೀಟ್ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಬಿಸಿಲಿಗೆ ಅವನ ಕೈಯಲ್ಲಿ ಇರುವಂತ ರಿಂಗು ಶೈನ್ ಆಗುತ್ತೆ. ಅಂಡ್ ಈ ಸಡನ್ ಆಗಿ ಅವನಿಗೆ ಫ್ಲಾಶ್ ಆಗುತ್ತೆ, ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ನನ್ಗೊಂದು ಸಜೆಷನ್ ಕೊಟ್ಟಿದ್ದಾನೆ, ಅದು ಏನು ಅಂತ ನೋಡೋಣ ಅಂತ ಆ ರಿಂಗಲ್ಲಿ ಇರುವಂತ ಪೇಪರ್ನ ತೆಗೆದು ಓದ್ತಾನೆ. ಅದ್ರಲ್ಲಿರುವಂತ ಒಂದು ಸೆಂಟೆನ್ಸು, ದಿಸ್ ಟು ಶೆಲ್ ಪಾಸ್ ಅಂತ. ರಾಜ ಮತ್ತೆ ಓದ್ತಾನೆ ಅದನ್ನ, ಏನು ಅಂತ, ದಿಸ್ ಟು ಶೆಲ್ ಪಾಸ್ ಅಂತ. ಅಂಡ್ ಸಡನ್ ಆಗಿ ಅವನಿಗೆ ಫ್ಲಾಶ್ ಆಗುತ್ತೆ, ಎಸ್ ದಿಸ್ ವಿಲ್ ಟು ಪಾಸ್ ಅಂತ. ಲೈಕ್ ಆ ಟೈಮಲ್ಲಿ ರಿಮೆಂಬರ್ಸ್ ಎವ್ರಿಥಿಂಗ್. ಓಕೆ, ನೆನ್ನೆವರೆಗೂ ನನಗೆ ಒಂದು ದೊಡ್ಡ ರಾಜ್ಯ ಇತ್ತು, ಅದ್ರಲ್ಲಿ ನಾನೊಬ್ಬ ದೊಡ್ಡ ರಾಜ್ಯ, ನನ್ಗೊಂದು ದೊಡ್ಡ ಸೈನ್ಯ ಇತ್ತು. ಅಂಡ್ ನೌ ನನಗಿದ್ದಂತ ಎಲ್ಲಾ ಲಕ್ಸರೀಸು ಹೋಯ್ತು. ಅಂಡ್ ಈಗ ನನಗೆ ಬೇರೆ ದಾರಿನೇ ಇರುವಂತ ಸಿಚುವೇಶನ್ ಅಲ್ಲಿ ಬಂದಿದ್ದೀನಿ. ಹಿಂದೆ ನನ್ನ ಎನಿಮೀಸು ನನ್ನ ಸಾಯಿಸೋದಕ್ಕೆ ಅಂತ ಬರ್ತಿದ್ದಾರೆ. ದಿಸ್ ಈಸ್ ಮೈ ಎಂಡ್ ಅಂತ ಅನ್ಕೊಂಡು, ದಿಸ್ ವಿಲ್ ಆಲ್ಸೋ ಪಾಸ್ ಅಂತ ಅನ್ಕೊಂಡು ಅವನಿಗಿರುವಂತ ಎಲ್ಲಾ ಭಯನ ಬಿಟ್ಟು ಕುದುರೆಯಿಂದ ಕೆಳಗೆ ಇಳಿದು ಧೈರ್ಯವಾಗಿ ನಿಂತ್ಕೊಂಡಿರ್ತಾನೆ, ಎಲ್ಲಾನು ನೆನ್ಸ್ಕೊಂಡು. ಅಂಡ್ ಅವನು ನಿಂತಿರುವಂತ ಜಾಗ ಫುಲ್ ಕಂಪ್ಲೀಟ್ಲಿ ಗ್ರೀನರಿ ಆಗಿ, ನ್ಯಾಚುರಲ್ ಆಗಿ ಕಂಪ್ಲೀಟ್ ಬ್ಯೂಟಿಫುಲ್ ಆಗಿರುತ್ತೆ. ಅವನು ಆ ಟೈಮಲ್ಲಿ ಅನ್ಕೊಂತಾನೆ, ನನ್ನ ರಾಜ್ಯದಲ್ಲಿ ಇಷ್ಟೊಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ. ಅವ್ನ ಫಿಯರ್ನ ಬಿಟ್ಟು ನಿಂತ್ಕೊಂಡು ನೋಡ್ತಿರ್ತಾನೆ. ಅಂಡ್ ಫುಲ್ ಕಂಪ್ಲೀಟ್ ಸೈಲೆಂಟ್ ಆಗಿ ಇರ್ಬೇಕಾದ್ರೆ ಅವನಿಗೊಂದು ಮತ್ತೆ ಸೌಂಡ್ ಕೇಳಿಸುತ್ತೆ. ಅವ್ರ ಎನಿಮೀಸು ಫುಡ್ ಸೌಂಡ್ಸು ಸ್ವಲ್ಪನೇ ಕಡಿಮೆ ಆಗ್ತಾ ಇರುತ್ತೆ. ವಿಚ್ ಇಸ್ ಲೈಕ್ ಅವ್ರ ಎನಿಮೀಸ್ ಅಲ್ಲ, ರಾಜ ಬೇರೆ ದಾರಿಯಲ್ಲಿ ಹೋಗವನೆ ಅಂತ ಬೇರೆ ದಾರಿಯಲ್ಲಿ ಹೋಗ್ಬಿಟ್ಟಿರ್ತಾರೆ. ಅಂಡ್ ನೌ ರಾಜ ಏನ್ ಮಾಡ್ತಾನಂದ್ರೆ ಆ ಕುದುರೆನ ತಗೊಂಡು ಮತ್ತೆ ವಾಪಸ್ ಅವನ್ ರಾಜ್ಯಕ್ಕೆ ಹೋಗ್ತಾನೆ. ರಾಜ್ಯಕ್ಕೆ ಹೋಗಿ ಅವ್ನ ಆರ್ಮಿನೆಲ್ಲ ಗ್ರೂಪ್ ಮಾಡಿ ಮತ್ತೆ ಯುದ್ಧ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಸರ್ಪ್ರೈಸಿಂಗ್ಲಿ ಆ ಯುದ್ಧದಲ್ಲಿ ಆ ರಾಜನು ಮತ್ತೆ ಅವ್ರ ಆರ್ಮಿ ಗೆಲ್ತಾರೆ. ಈಗ ಗೆದ್ದಿರುವಂತ ಮೂಮೆಂಟ್ ಅಲ್ಲಿ ಅವ್ರ ರಾಜ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವರು ರಾಜ್ಯದ ಜನರೆಲ್ಲರೂ ಫುಲ್ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಓ, ನಮ್ಮ ರಾಜ ಸೈನಿಕರು ಎಲ್ಲರೂ ನಮ್ಮ ಯುದ್ಧನ ಗೆಲ್ಬಿಟ್ರು ಅಂತ ಫುಲ್ ಪ್ರೈಸ್ ಮಾಡ್ತಾ ಒಂದು ಜಾತ್ರೆ ತರ ಹೂವಾಗ್ಲಾಗ್ತಾ ಸಾಂಗ್
ಜಗಳಗಳಾಡ್ತಾ ಡ್ಯಾನ್ಸ್ಗಳು ಮಾಡ್ತಾ ಕಂಪ್ಲೀಟ್ ಆಗಿ ರಾಜನ ಹೊಗಳ್ತಾ ಇರ್ತಾರೆ, ಗ್ರೇಟೆಸ್ಟ್ ರಾಜ ಅಂತ. ಅಂಡ್ ನಾವು ರಾಜನ್ಗೆ ಒಂದು ಗರ್ವ ಬರುತ್ತೆ, ವಿಚ್ ಇಸ್ ಲೈಕ್ ಐ ಆಮ್ ದ ಗ್ರೇಟೆಸ್ಟ್ ಕಿಂಗ್, ನಾನೇ ರಾಜ, ನಾನು ಇಲ್ಲಂದೆ ರಾಜ್ಯನೇ ಇಲ್ಲ ಅನ್ನೋ ಜೋರಾಗಿ ಹರ್ಸ್ತಾನೆ, ಐ ಆಮ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ದಿಸ್ ಕಿಂಗ್ಡಮ್ ಅಂತ. ಅವನ ಕೈಯಲ್ಲಿರುವಂತ ಆ ಡೈಮಂಡ್ ರಿಂಗು ಮತ್ತೆ ಶೈನ್ ಆಗುತ್ತೆ. ಅಂಡ್ ದೆನ್ ಮತ್ತೆ ಆ ಪೇಪರ್ನ ತೆಗೆದು ಓದ್ತಾನೆ, ದಿಸ್ ಟು ಶೆಲ್ ಪಾಸ್ ಅಂತ. ಇಸ್ ಲೈಕ್ ಕಂಪ್ಲೀಟ್ ಕ್ಲಿಯರ್ ಮೆಸೇಜ್ ಇದು. ಅಂಡ್ ಮತ್ತೆ ಈಗ ಅವನು ಯೋಚನೆ ಮಾಡ್ತಾನೆ, ನನ್ನ ಹತ್ರ ಎಲ್ಲಾನು ಸಹ ಇತ್ತು ಅಂಡ್ ಸಡನ್ಲಿ ನನ್ನ ಹತ್ರ ಏನು ಇಲ್ದಿರ ಆಗೋಯ್ತು, ವಿಚ್ ಇಸ್ ಲೈಕ್ ನನ್ನ ಲೈಫು ಸಹ ನನ್ನ ಕೈಯಲ್ಲಿ ಇಲ್ದಿರ ಆಗೋಯ್ತು ಅಂಡ್ ಅಗೇನ್ ಐ ಹ್ಯಾವ್ ಎವ್ರಿಥಿಂಗ್ ಅಂತ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದ್ರೆ, ಲೈಫಲ್ಲಿ ಯಾವುದೇ ವಿಷಯನು ಯಾವುದೇ ಸಿಚುವೇಶನ್ ಪರ್ಮನೆಂಟ್ ಅಲ್ಲ. ಲೈಕ್ ಒನ್ ಆಫ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ, ಒಂದು ಸ್ಟ್ರೆಸ್ಫುಲ್ ಮೂಮೆಂಟು, ಸ್ಟ್ರೆಸ್ಗೆ ನಮ್ಮ ಹತ್ರ ಸ್ಪೇಸ್ ಇಲ್ಲ, ಬಟ್ ಯುನೋ ಲೈಫ್ ಅಂದರೆ ಅಪ್ಸು ಡೌನ್ಸು ಇರುತ್ತೆ, ಕೆಲವೊಂದು ಹಾರ್ಡ್ ಟೈಮ್ಸು ಹಾರ್ಡ್ ಮೂಮೆಂಟ್ಸು ಇರುತ್ತೆ, ಹಾರ್ಡ್ ಸಿಚುವೇಶನ್ಸ್ ಇರುತ್ತೆ. ಆ ಸಿಚುವೇಶನ್ಸ್ ಅಲ್ಲಿ ಲೈಕ್ ಒನ್ ಆಫ್ ಮೈ ಹಾರ್ಡ್ ಸಿಚುವೇಶನ್ ಅಲ್ಲಿ ಐ ಥಿಂಕ್ ಲೈಕ್ ಓಕೆ ದಿಸ್ ಟು ಶೆಲ್ ಪಾಸ್ ಅಂತ. ಆ ಟೈಮಲ್ಲಿ ಕಂಪ್ಲೀಟ್ ಸ್ಟ್ರೆಸ್ ತಗೊಂಡು ಮೈಂಡ್ನ ಡ್ಯಾಮೇಜ್ ಮಾಡಿಕೊಂಡು ಏನು ಮಾಡಬೇಕೋ ಗೊತ್ತಿಲ್ಲ, ಇದೇ ನನ್ನ ಲೈಫ್ ಎಂಡು ಅನ್ನೋ ಸಿಚುವೇಶನ್ ಹೋಗೋ ಬದಲು ಜಸ್ಟ್ ಥಿಂಕ್ ಅಬೌಟ್ ದಿಸ್ ಟು ಶೆಲ್ ಪಾಸ್ ಅಂತ, ಈ ಮೂಮೆಂಟು ಸಹ ಪಾಸ್ ಆಗಿಬಿಡುತ್ತೆ ಅಂತ. ವಿಚ್ ಇಸ್ ಲೈಕ್ ಆಲ್ ಈಸ್ ವೆಲ್ ಅಂತೀವಲ್ಲ, ಆ ಥರನೇ ದಿಸ್ ಟು ಶೆಲ್ ಪಾಸ್ ಅಂತ. ಇವನೋ ಲೈಫಲ್ಲಿ ಕೆಲವೊಂದು ಹಾರ್ಡ್ ಥಿಂಗ್ಸ್ ನಡೀತಾ ಇರುತ್ತೆ, ಈ ಥರ ಹಾರ್ಡ್ ಥಿಂಗ್ಸ್ ನಡೆದಾಗ ಜಸ್ಟ್ ರಿಮೆಂಬರ್ ದಿಸ್ ಟು ಶೆಲ್ ಪಾಸ್ ಅಂತ. ಆ ಒಂದು ಸೆಂಟೆನ್ಸು ನಿಮಗೆ ರಿಲ್ಯಾಕ್ಸ್ ಆಗೋ ಥರ ಫೀಲ್ ಕೊಡುತ್ತೆ ಆ್ಯಂಡ್ ನಿಮ್ಮ ಮೈಂಡಲ್ಲಿ ಬೇಜಾನ್ ಕ್ವಶನ್ಸು ರೈಸ್ ಆಗುತ್ತೆ, ವಿಚ್ ಇಸ್ ಲೈಕ್ ಓಕೆ ನನ್ನ ಲೈಫಲ್ಲಿ ಒಂದು ಹಾರ್ಡ್ ಥಿಂಗು ನಡೆದಿದೆ, ಇದನ್ನು ನಾನು ಹೆಂಗೆ ಟ್ಯಾಕಲ್ ಮಾಡ್ಬೋದು, ಹೆಂಗೆ ಸಾಲ್ವ್ ಮಾಡ್ಬೋದು, ಹೆಂಗೆ ನಾನು ಈ ವಿಷಯದಿಂದ ಆಚೆ ಬರ್ಬೋದು ಅನ್ನೋ ಬೇಜಾನ್ ಕ್ವಶನ್ಸು ನಿಮ್ಮ ತಲೆಯಲ್ಲಿ ರೈಸ್ ಆಗುತ್ತೆ ಆ್ಯಂಡ್ ಅದಕ್ಕೆ ಸೊಲ್ಯೂಷನ್ಸು ಈಸಿಯಾಗಿ ಸಿಗ್ಬಿಡುತ್ತೆ. ಆ್ಯಂಡ್ ದೆನ್ ಯು ರಿಯಲೈಸ್ ಓಕೆ ಇಷ್ಟೊಂದು ಸಣ್ಣ ವಿಷಯಕ್ಕೋಸ್ಕರ ನಾನು ಅಷ್ಟೊಂದು ಡಿಪ್ರೆಸ್ ಆಗ್ತಿದ್ದೆ, ಸ್ಟ್ರೆಸ್ ತಗೊಂತಿದ್ದೆ, ತುಂಬಾ ಏನೋ ನನ್ನ ಲೈಫ್ ಎಂಡ್ ಆಯ್ತು ಅನ್ನೋ ಅಷ್ಟು ಮೂಮೆಂಟ್ಗೆ ಹೋಗ್ತಿದ್ದೆ ಅಂತ. ಯು ಫೀಲ್ ಲೈಕ್ ಇಷ್ಟು ಸಣ್ಣ ವಿಷಯ ಇದು ಅನ್ನೋ ಥರ ಫೀಲ್ ಆಗ್ತಿದೆ. ರಿಮೆಂಬರ್ ದಟ್ ಎವ್ರಿ ಸಿಚುವೇಶನ್ಸ್ ವಿಲ್ ಚೇಂಜ್, ಬಟ್ ಕನ್ಸಿಸ್ಟೆಂಟ್ ಆಗಿರಬೇಕಾಗಿರುವಂಥದ್ದು ನೀವು ಎಲ್ಲ ಸಿಚುವೇಶನ್ಸ್ಗೆ ಹೆಂಗ್ ರಿಯಾಕ್ಟ್ ಆಗ್ತೀರಾ ಅಂತ. ಓಕೆ ಇವತ್ತು ನನ್ನ ಹತ್ರ ಏನೂ ಇಲ್ಲ, ಬಟ್ ಈ ಸಿಚುವೇಶನ್ನು ಹೀಗೆ ಇರಲ್ವಲ್ಲ, ವಿ ಗೆಟ್ ಎವ್ರಿಥಿಂಗ್ ಆ್ಯಂಡ್ ದೆನ್ ನನ್ನ ಹತ್ರ ಎಲ್ಲ ಇದೆ ಅಂದರೆ ಆ ಸಿಚುವೇಶನ್ ಹಂಗೆ ಇರಲ್ಲ, ಅದೊಂದಿನ ಹೋಗ್ಬೋದು. ಬಟ್ ನಾವು ಎಲ್ಲ ಸಿಚುವೇಶನ್ ಅಲ್ಲಿ ಹೆಂಗ್ ರಿಯಾಕ್ಟ್ ಆಗ್ತೀವಿ, ನಮ್ಮ ಲೈಫಲ್ಲಿ ಕೆಲವೊಂದು ಹಾರ್ಡ್ ಥಿಂಗ್ಸ್ ನಡೆಯುವಾಗ ಹೆಂಗ್ ರಿಯಾಕ್ಟ್ ಆಗ್ತೀವಿ, ನಮ್ಮ ಹತ್ರ ಎಲ್ಲ ಇದ್ದಾಗ ನಾವು ಹೆಂಗ್ ರಿಯಾಕ್ಟ್ ಆಗ್ತೀವಿ ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ. ಐ ಥಿಂಕ್ ಯು ಗೆಟಿಂಗ್ ವಾಟ್ ಐ ವಾಂಟೆಡ್ ಟು ಕನ್ವೆ. ಓಕೆ, ಸೆಕೆಂಡ್ ಸ್ಟೋರಿ ನೋ ಗುಡ್ ನೋ ಬ್ಯಾಡ್ ಅಂತ. ಲೈಕ್ ಈ ಸ್ಟೋರಿ ಏನಪ್ಪಾ ಅಂದರೆ, ಒಂದು ಸಣ್ಣ ವಿಲೇಜ್ ಇರುತ್ತೆ, ಆ ವಿಲೇಜಲ್ಲಿ ಒಬ್ಬ ಫಾರ್ಮರ್ ಇರ್ತಾನೆ, ಫಾರ್ಮರ್ ಹತ್ರ ಒಂದು ಕುದುರೆ ಇರುತ್ತೆ, ವಿಚ್ ಇಸ್ ಲೈಕ್ ಅವನು ಫಾರ್ಮಿಂಗ್ ಅಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ ಆ ಕುದುರೆ ಅನ್ನೋದು. ಅಂಡ್ ಆ ವಿಲೇಜರ್ಸ್ ಎಲ್ಲ ಒಂದಿನ ಬಂದ್ಬಿಟ್ಟು ಆ ಫಾರ್ಮರ್ ಹತ್ರ ಹೇಳ್ತಾನೆ, ಎಷ್ಟು ಒಳ್ಳೆ ವಿಷಯ ಅಲ್ಲ ನಿನಗೆ ಕುದುರೆ ನಿಮ್ ಫಾರ್ಮಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದೆ, ಇಟ್ಸ್ ಗುಡ್ ಅಂತ ಹೇಳ್ತಾರೆ. ಸೊ ಆ ಫಾರ್ಮರ್ ಬಂದು ಮೇ ಬಿ ಅಂತ ಹೇಳ್ತಾನೆ. ಅಂಡ್ ವೆರಿ ನೆಕ್ಸ್ಟ್ ಡೇ ಆ ಕುದುರೆ ಓಡೋಗುತ್ತೆ ಅಂಡ್ ಅದೇ ವಿಲೇಜರ್ಸ್ ಬಂದ್ಬಿಟ್ಟು ಇಟ್ಸ್ ಬ್ಯಾಡ್, ನಿಮ್ಮ ಕುದುರೆ ಹೆಂಗ್ ಬಿಟ್ಟು ಹೋಗ್ಬಿಡ್ತು ಅಂಡ್ ಹೋದ್ರೆ ಹೋಗ್ಲಿ ಬಿಡಿ, ಈ ತರ ಅವನ ಮೇಲೆ ಸಿಂಪತಿ ತೋರಿಸ್ತಾರೆ. ಅಂಡ್ ಆ ಫಾರ್ಮರ್ ಬಂದು ಎಸ್ ಮೇ ಬಿ ಅಂತ ಹೇಳ್ತಾನೆ. ಕುದುರೆ ಹೋಗಿರುವಂತ ಕುದುರೆ ಮತ್ತೆ ವಾಪಸ್ ಬರುತ್ತೆ, ವಾಪಸ್ ಬರೋದೇ ಅಲ್ಲದೆ ಅದ್ರ ಜೊತೆ ಒಂದು 10 ವೈಲ್ಡ್ ಹಾರ್ಸಸ್ ನ ವಾಪಸ್ ತರುತ್ತೆ. ಈಗ ವಿಲೇಜರ್ಸ್ ಎಲ್ಲ ಬಂದ್ಬಿಟ್ಟು ಸರ್ಪ್ರೈಸ್ ಆಗ್ಬಿಟ್ಟು, ವಾವ್ ಎಂತ ಒಳ್ಳೆ ವಿಷಯ ಅಲ್ಲ, ಒಂದು ಕುದುರೆ ಹೋಗಿ ಮತ್ತೆ ಅದ್ರ ಜೊತೆ 10 ಕುದುರೆಗಳನ್ನ ತಂದಿದೆ, ಈಗ ನಿನ್ನ ಹತ್ರ ಇತ್ತಿದ್ದು 10 ಟೈಮ್ಸ್ ಜಾಸ್ತಿ ಆಗೋಯ್ತು ಅಂತ. ಆ ಫಾರ್ಮರ್ ಎಸ್ ಮೇ ಬಿ ಅಂತ ಹೇಳ್ತಾನೆ. ಅಂಡ್ ನೆಕ್ಸ್ಟ್ ಡೇ ಆ ಫಾರ್ಮರ್ ಮಗ ಆ ಕುದುರೆ ಮೇಲೆ ಕುತ್ಕೊಂಡು ರೈಡ್ ಮಾಡಕ್ ಟ್ರೈ ಮಾಡ್ತಾನೆ ಅಂಡ್ ಬಿದ್ದು ಕಾಲೇ ಇಂಜುರಿ ಆಗ್ಬಿಡುತ್ತೆ. ಅಂಡ್ ಆಲ್ಸೋ ವಿಲೇಜರ್ಸ್ ಬಂದ್ಬಿಟ್ಟು ನಿಮ್ ಕುದುರೆಗಳು ತುಂಬಾ ರೂಡ್ ಆಗಿದೆ, ನಿಮ್ ಮಗನ್ ಕಾಲು ಡ್ಯಾಮೇಜ್ ಮಾಡ್ತು, ಸೊ ಇಟ್ಸ್ ವೆರಿ ಬ್ಯಾಡ್ ಅಂತ ಹೇಳ್ತಾರೆ. ಅಂಡ್ ನೌ ಆ ಫಾರ್ಮರ್ ಮೇ ಬಿ. ಅಂಡ್ ನೆಕ್ಸ್ಟ್ ಡೇ ಕೆಲವೊಂದು ಸೋಲ್ಜರ್ಸ್ ಬರ್ತಾರೆ ಆ ವಿಲೇಜರ್ಸ್ಗೆ. ವಿಲೇಜ್ ಅಲ್ಲಿ ಇರುವಂತ ಯಂಗ್ ಪೀಪಲ್ ಯಾರು ಇರ್ತಾರೆ, ಈ ಹುಡುಗರು ಯುದ್ಧ ಮಾಡಕ್ ಆಗುವಂತ ಎಲ್ಲಾ ಹುಡುಗರನ್ನ ಎತ್ತಾಕೊಂಡು ಅಲ್ಲಿ ಆರ್ಮಿಯಲ್ಲಿ ಫೈಟ್ ಮಾಡೋದಕ್ಕೆ ಅಂತ ಎತ್ತಾಕೊಂಡು ಹೋಗ್ತಾರೆ. ಬಟ್ ಈ ಫಾರ್ಮರ್ ಮಗ ಲೆಗ್ ಡ್ಯಾಮೇಜ್ ಆಗಿದೆ ಅಂತ, ಫಿಸಿಕಲ್ ಆಗಿ ತುಂಬಾ ವರ್ಕ್ ಆಗಲ್ಲ ಅಂತ ಅವ್ನ ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ. ಅಂಡ್ ನಾವು ವಿಲೇಜರ್ಸ್ ಎಲ್ಲ ಬಂದ್ಬಿಟ್ಟು ಸರ್ಪ್ರೈಸಿಂಗ್ ಆಗಿ, ಎಷ್ಟು ಒಳ್ಳೆ ವಿಷಯ ಆಯ್ತಲ್ಲ ನಿನ್ ಲೈಫಲ್ಲಿ, ನಿನ್ ಮಗ ಕಾಲ್ ಇಂಜುರಿ ಆಗಿದೆ ಅಂತ ನಿಮ್ ಮಗನ ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ರು, ಯುದ್ಧದಲ್ಲಿ ಫೈಟ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ ಮಗನು ಸತ್ತೋಗಿರೋನು ಅಂತ. ಅಂಡ್ ನಾವು ಫಾರ್ಮರ್ ಸ್ಮೈಲ್ ಮಾಡ್ತಾ ಮೇ ಬಿ ಅಂತ ಹೇಳ್ತಾನೆ. ಸೊ ಈ ಕಂಪ್ಲೀಟ್ ಸ್ಟೋರಿ ಏನ್ ಹೇಳುತ್ತಪ್ಪ ಅಂದ್ರೆ, ನಿಮ್ ಲೈಫಲ್ಲಿ ಏನ್ ನಡೆದ್ರು, ಕೆಟ್ಟದ್ ನಡೆದ್ರು, ಒಳ್ಳೇದ್ ನಡೆದ್ರು, ಎಲ್ಲಾನು ಏನೋ ಒಂದು ಹೇಳ್ತಾನೆ ಇರ್ತಾರೆ, ಅದು ಮೊದಲನೇ ವಿಷಯ.
ಆ್ಯಂಡ್ ಸೆಕೆಂಡ್ ಒನ್ನು ನಿಮ್ಮ ಲೈಫಲ್ಲಿ ಆಗುವಂಥ ಎಲ್ಲ ಒಳ್ಳೆ ವಿಷಯ ಕೆಟ್ಟ ವಿಷಯ ಅಂತ ಯಾವುದೂ ಇರೋದಿಲ್ಲ. ಎಲ್ಲಾನು ಒಂದು ರೀಸನ್, ಎಲ್ಲ ನಡೆಯೋದಕ್ಕೆ ಒಂದು ರೀಸನ್ ಇರುತ್ತೆ. ಅದರಿಂದ ನೀವು ಏನೋ ಒಂದು ಕಲ್ತಿರ್ತೀರ. ಆ್ಯಂಡ್ ಐ ಆಮ್ ಪ್ರಿಟಿ ಶೋರ್ ಅಬೌಟ್ ದಟ್ ನಿಮ್ಮ ಲೈಫಲ್ಲೂ ಸಹ ಯಾವುದೋ ಒಂದು ಕೆಟ್ಟ ವಿಷಯ ನಿಮ್ಮ ಪಾಸ್ಟಲ್ಲಿ ನಡೆದಿರುತ್ತೆ ಆ್ಯಂಡ್ ಅದರಿಂದ ನೀವೇನೋ ಒಂದು ಕಲ್ತಿರ್ತೀರ. ಆ್ಯಂಡ್ ಆಲ್ಸೋ ನಿಮ್ಮ ಪಾಸ್ಟಲ್ಲಿ ಆ ಒಂದು ಕೆಟ್ಟ ವಿಷಯ ನಡೆದಿದ್ದು ತುಂಬ ಒಳ್ಳೆ ವಿಷಯ ಅಂತ ನಿಮಗೂ ಫೀಲ್ ಆಗಿರುತ್ತೆ. ಯಾಕಂದರೆ ಅದರಿಂದ ನಿಮ್ಗೊಂದು ಐಡಿಯಾ ಅನ್ನೋದು ಬಂದಿರುತ್ತೆ ಅಥವಾ ಅದರಿಂದ ಏನೋ ಒಂದು ಕಲ್ತಿರ್ತೀರ ಆ್ಯಂಡ್ ಅದರಿಂದ ತುಂಬ ಮುಂದೆ ಒಳ್ಳೆಯದು ಸಹ ನಡೆದಿರುತ್ತೆ. ಸೊ ಮೊದಲನೇ ಸ್ಟೋರಿ ದಿಸ್ ಟು ಶೆಲ್ ಪಾಸ್. ಎರಡನೇ ಸ್ಟೋರಿಯಲ್ಲಿ ನೀವೇನು ಮಾಡಿದ್ರು ಎಲ್ಲ ಸಿಚುವೇಶನ್ಸಲ್ಲೂ ಎಲ್ಲ ಏನೋ ಒಂದು ಹೇಳ್ತಾ ಇರ್ತಾರೆ. ಅದಕ್ಕೆ ನೀವು ರಿಯಾಕ್ಟ್ ಆಗಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಗೆ ಈ ವಿಡಿಯೋ ಆ್ಯಂಡ್ ಆ 2 ಸ್ಟೋರಿಗಳು ಅರ್ಥ ಆಗಿದ್ರೆ ಐ ಆಮ್ ವೆರಿ ಹ್ಯಾಪಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಈ ವಿಡಿಯೋನ ನೋಡಿ, ಇಲ್ಲ ಅಂದರೆ ಈ ಬುಕ್ನ ಓದಿ. ಆ್ಯಂಡ್ ನಾನು ಈ ಬುಕ್ ಬಗ್ಗೆ ಏನು ಹೇಳಿಲ್ವಲ್ಲ ಸೊ ಈ ಬುಕ್ ಅನ್ನೋದು ಬರೀ ಆ 2 ಸ್ಟೋರಿಗಳಲ್ಲ, ಇದರಲ್ಲಿ ತುಂಬ ವಿಷಯ ಇದೆ. ಇದು ಆ್ಯಕ್ಚುಲಿ ನಾನು 2 ಬುಕ್ ತಗೊತಿದ್ದೀನಿ ಅಂದರೆ ಈ ಬುಕ್ಕು ಫ್ರೀಯಾಗಿ ಬಂತು. ಸೊ ಐ ಫೀಲ್ ಲೈಕ್ ಇಟ್ಸ್ ವೆರಿ ಗುಡ್ ಬುಕ್. ಇದರಲ್ಲಿ ಲೈಕ್ ಆಥರ್ ಏನು ಹೇಳ್ತಿದ್ದಾರೆ ಅಂದರೆ, ಆಥರ್ ಲೈಬ್ರರಿ ಮೈಂಡ್ ಸೆಟ್ ಅಂದಿದೆ, ಆಥರ್ ಹೆಸರಿಲ್ಲ, ಟೈಟಲ್ ಮಾತ್ರನೇ ದ ಆರ್ಟ್ ಆಫ್ ಲೇಜಿನೆಸ್ಸು. ಒಳಗಡೆ ನೀನು ಲೇಜಿ ಮಾಡಿದ್ರೆ ಬೇಗ ಸತ್ತೋಗ್ತೀಯ, ಜೀವನ ಪೂರ್ತಿ ಲೇಜಿಯಾಗಿರ್ತೀಯ, ಈ ಥರ ಮಕ್ಕದ ಮೇಲೇ ಥೂ ಅಂತ ಉಗಿಯೋ ಥರ ಹೇಳ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಇದು ಕಲೆಕ್ಷನ್ ಆಫ್ ಮಲ್ಟಿಪಲ್ ಬುಕ್ಸ್ ಥರ ಇರುತ್ತೆ. ಲೈಕ್ ನೀವೇನಾದರೂ ಅಟಾಮಿಕ್ ಹ್ಯಾಬಿಟ್ಸ್ ಓದಿಲ್ಲ ಅಂದರೆ ಈ ಬುಕ್ಕಲ್ಲಿ ಅದರಲ್ಲಿ ಮೇನ್ ಪಾರ್ಟ್ ಏನು ಅಟಾಮಿಕ್ ಹ್ಯಾಬಿಟ್ಸಲ್ಲಿ ಅನ್ನೋದಿರುತ್ತೆ. ಇಕಿಗೈ ಓದಿಲ್ಲ ಅಂದರೆ ನಿಮ್ಮ ಗೋಲ್ನ ಹೆಂಗೆ ಚೂಸ್ ಮಾಡ್ಕೊಳೋದು ಅನ್ನೋ ಒಂದು ಬುಕ್. ಇಕಿಗೈ ಇಲ್ಲ ಅಂದರೆ ಅದರಲ್ಲಿರುವಂಥ ಮೇನ್ ಥಿಂಗ್ಸು ಇದರಲ್ಲಿರುತ್ತೆ. ತುಂಬ ಸಾಧನೆಗಳು ಮಾಡಿರುವಂಥ ಪೀಪಲ್ ಹೇಳಿರುವಂಥ ಕೆಲವೊಂದು ನೋಟ್ಸು, ಕೋಟ್ಸು ಆ್ಯಂಡ್ ಸೆಂಟೆನ್ಸ್ಗಳನ್ನೆಲ್ಲ ಎಕ್ಸಾಂಪಲ್ ಆಗಿ ತಗೊಂಡು ಬುಕ್ನ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಕೆಲವೊಂದು ರೂಲ್ಸ್, 5 ಮಿನಿಟ್ಸ್ ರೂಲು, 2 ಮಿನಿಟ್ಸ್ ರೂಲು, ಇನ್ನೂ ಕೆಲವೊಂದು ರೂಲ್ಸು, ಟಿಪ್ಸು, ಈ ಥರ ತುಂಬ 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 ವಿಷಯಗಳನ್ನ ಈ ಬುಕ್ಕಲ್ಲಿ ಇಕ್ಕಿದ್ದಾರೆ. ಇಟ್ಸ್ ವೆರಿ ಗುಡ್ ಬುಕ್. ಬೇಕಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇಲ್ಲಾಂದರೆ ಸಿಂಪಲಾಗಿ ಅಮೆಝಾನಲ್ಲಿ ಹೋಗ್ಬಿಟ್ಟು ಬುಕ್ ಹೆಸರು ಹಾಕಿದ್ರು ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬೈ.